ರಾಧಾ ಅವರೇ, ಹೇಗಿದ್ದೀರಾ? ಏನಾದರೂ ತೊಂದರೆ ಇದೆಯಾ? ಡಾಕ್ಟ್ರೇ, ನಂಗೆ ಅವಾಗವಾಗ ವಿಚಿತ್ರವಾದ ಕನಸು ಬೀಳುತ್ತೆ. ಆದರೆ ಯಾವುದು ಏನೂ ಸರಿಯಾಗಿ ಕಾಣಿಸಲ್ಲ. ಆ ಕನಸಲ್ಲಿರೋರೆಲ್ಲ ಗೊತ್ತಿರೋರು ಅಂತ ಅನ್ನಿಸ್ತಾರೆ. ಆದರೆ ನಂಗೆ ಅವ್ರು ಯಾರೂ ಗೊತ್ತಿಲ್ಲ. ಈ ಥರದ ಕನಸು ಬಿದ್ದಾಗ ನನಗೆ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ. ತಲೆ ಸಿಡದೇ ಹೋಗುತ್ತೇನೋ ಅಂತ ಅನಿಸುತ್ತೆ. ನೋಡಿ, ದಿನಕ್ಕೆ 8ರಿಂದ 10 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ, ನಾನು ಕೊಡೋ ಟ್ಯಾಬ್ಲೆಟ್ಸ್ನ ಟೈಮ್ ಟು ಟೈಮ್ ಕರೆಕ್ಟಾಗಿ ತಗೊಳ್ಳಿ. ಯಾವುದ್ರ ಬಗ್ಗೆನೂ ಜಾಸ್ತಿ ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಸರಿ ಡಾಕ್ಟರ್. ನಾನು ಕೆಲವೊಂದು ಟ್ಯಾಬ್ಲೆಟ್ಸ್ನ ಚೇಂಜ್ ಮಾಡಿಕೊಟ್ಟಿದ್ದೀನಿ. ಅದನ್ನೆಲ್ಲ ಟೈಮ್ ಟು ಟೈಮ್ ಅವರು ಕರೆಕ್ಟಾಗಿ ಕೊಡಿ, ಬೇಗ ಹುಷಾರಾಗ್ತಾರೆ. ಸರಿ ಡಾಕ್ಟರ್, ನಾವು ಹೊರಡ್ತೀವಿ. ಬನ್ನಿ. ರಾಧಾ ಅವರೇ, ನೀವು ಇಲ್ಲೇ ಕೂತಿರಿ, 1-2 ನಿಮಿಷ ಬರ್ತೀನಿ. ಕೂತ್ಕೊಳ್ಳಿ. ಡಾಕ್ಟರ್, ಹೇಳಿ ತುಳಸಿ ಅವರೇ. ರಾಧಾ ಅವ್ರಿಗೆ ಆಗಾಗ ತಲೆನೋವು ಬರುತ್ತೆ. ಆಗ ಹೇಗೆಗೂ ವಿಚಿತ್ರವಾಗಿ ಆಡ್ತಾರೆ. ಯಾಕೆ ಹೀಗೆ ತಲೆನೋವು ಬರ್ತಾ ಇದೆ ಅಂತ ನನಗೆ ಚಿಂತೆ ಆಗ್ತಾ ಇದೆ. ಅದು ಚಿಂತೆ ಪಡೋ ಅಂಥ ವಿಷಯ ಅಲ್ಲ ತುಳಸಿ ಅವರೇ, ಖುಷಿ ಪಡೋ ಅಂಥ ವಿಷಯ. ಅಂದರೆ ರಾಧಾ ಅವ್ರಿಗೆ ಅವ್ರ ಹಳೆ ನೆನಪುಗಳೆಲ್ಲ ಬರೋ ಅಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಅವ್ರಿಗೆ ಇನ್ನೊಂದೆಲ್ಲ ನೆನಪಾಗೋ ಸಾಧ್ಯತೆಗಳಿದೆ. ಇದು ನಿಜವಾಗ್ಲೂ ಖುಷಿ ಪಡೋ ವಿಷಯನೇ. ನಾವೆಲ್ಲರೂ ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀವಿ. ಅವ್ರಿಗೆ ಹಳೆ ನೆನಪುಗಳೆಲ್ಲ ಯಾವಾಗ ಬರ್ಬೋದು ಡಾಕ್ಟರ್? ಆದಷ್ಟು ಬೇಗ ಬರುತ್ತೆ. ನೀವು ಅವ್ರನ್ನ ತುಂಬ ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ದೀರಾ. ಅವ್ರನ್ನ ಇದೇ ರೀತಿ ಯಾವುದೇ ಆಘಾತಕಾರಿ ವಿಷಯಗಳನ್ನ ತಿಳಿಸದೇ ಇದ್ದರೆ ಅವ್ರು ಬೇಗ ಹುಷಾರಾಗ್ತಾರೆ. ಹೀಗೆ ಅವ್ರ ಮನಸ್ಸಿಗೆ ಯಾವುದೇ ಆಘಾತ ಆಗದೆ ಇರಂಗೆ ನೋಡ್ಕೊಳ್ಳಿ. ಅವ್ರ ಮನಸ್ಸು ಖುಷಿಯಾಗಿದ್ದಷ್ಟು ಒಳ್ಳೆಯದು. ಪಾಪು, ರಾಧಾ ಅವರು ಬೇಗ ಹುಷಾರಾಗ್ತಾರೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಇದು ತುಂಬ ಖುಷಿ ಕೊಡೋ ಸುದ್ದಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ಸ್ನ ನೀವು ನಿಮ್ಮ ಅಮ್ಮಂಗೆ ಹೇಳಬೇಕು. ನಾವು ಕೊಡೋ ಮೆಡಿಸಿನ್ಸ್ ಬರೀ 20% ವರ್ಕ್ ಮಾಡುತ್ತೆ. ಅವ್ರು ಹುಷಾರಾಗಿರೋದಕ್ಕೆ ಮೇನ್ ರೀಸನ್ ತುಳಸಿಯವರು, ನಿಮ್ಮ ಮನೆಯವರು. ನೀವೆಲ್ಲ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದೀರಾ, ಆರೈಕೆ ಮಾಡಿದ್ದೀರಾ, ಮಗು ಥರ ನೋಡ್ಕೊತಿದ್ದೀರಾ. ನಿಮಗಿದು ಸ್ವಲ್ಪ ಕಷ್ಟ ಆಗಿರ್ಬೇಕಲ್ಲ? ಸ್ವಲ್ಪ ಕಷ್ಟ ಆಗ್ತಿದೆ ಡಾಕ್ಟರ್. ಅವ್ರನ್ನ ನಮ್ಮನೇಲಿ ಇಟ್ಕೊಳ್ಳೋ ಬದಲು ಬೇರೆ ಅಂದರೆ ಸೊಲ್ಯೂಷನ್ ಇದೆಯಾ? ಅಂದರೆ ನಮ್ಮ ಮನೇಲಿ ನೋಡ್ಕೊಳಕ್ಕಾಗಲ್ಲ ಅಂತಲ್ಲ, ಬೇರೆ ಎಲ್ಲಾದರೂ ಶಿಫ್ಟ್ ಮಾಡ್ಬೋದಾ ಅಂತ. ನೋಡಿ, ತುಳಸಿಯವ್ರು ಹೇಳ್ತಾ ಇರೋದು ಸರಿಯಾಗಿದೆ. ಈಗಾಗಲೇ ಅವ್ರು ನಿಮ್ಮ ಮನೆಗೆ ಹೊಂದ್ಕೊಂಡಿದ್ದಾರೆ. ಈ ಟೈಮಲ್ಲಿ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡೋದು ಒಳ್ಳೇದಲ್ಲ. ಅವ್ರು ಹುಷಾರಾಗೋರ್ಗೂ ನಮ್ಮಲ್ಲೇ ಇರ್ತಾರೆ. ನಾನು ಅವ್ರನ್ನ ನೋಡ್ಕೋತೀನಿ. ಈಗಿನ ಕಾಲದಲ್ಲಿ ಮನೆಯವ್ರನ್ನ ಸಂಬಂಧಿಕರನ್ನೇ ಯಾರೂ ನೋಡ್ಕೊಳ್ಳಲ್ಲ. ಅಂಥದ್ರಲ್ಲಿ ಗುರ್ತು ಪರಿಚಯ ಇಲ್ಲದವ್ರನ್ನ ಟ್ರೀಟ್ಮೆಂಟ್ ಕೊಟ್ಟು ಆರೈಕೆ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸು ತುಂಬ ಒಳ್ಳೇದು ತುಳಸಿಯವರೇ. ಹೌದು, ಇವರು ಅತಿಯಾದ ಒಳ್ಳೆತನದಿಂದ ತಮ್ಮನ್ನು ತಾವೇ ಸುಟ್ಕೊಂಡು ಬೇರೆಯವ್ರ ಮನೆ ಬೆಳಗ್ತಾ ಇದ್ದಾರೆ. ಡಾಕ್ಟರ್, ಸದ್ಯಕ್ಕೆ ಅವ್ರಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ? ಅವ್ರು ಆದಷ್ಟು ಬೇಗ ಹುಷಾರಾದರೆ ನನಗಷ್ಟೇ ಸಾಕು. ಖಂಡಿತ ಹುಷಾರಾಗ್ತಾರೆ. ನೀವು ಅವ್ರು ನೋಡ್ಕೊಳ್ಳೋಕೆ ಪಟ್ಟಿರೋ ಕಷ್ಟಕ್ಕೆ ಫಲ ಸಿಕ್ಕೇ ಸಿಗತ್ತೆ. ಅವ್ರಿಗಾದಷ್ಟು ಬೇಗ ಹಿಂದಿಂದೆಲ್ಲ ನೆನಪಾಗೇ ಆಗತ್ತೆ. ಡಾಕ್ಟರ್, ನೀವು ಹೇಳೋ ಹಾಗೆ ಅವ್ರು ಆದಷ್ಟು ಬೇಗ ಹುಷಾರಾದರೆ ನನ್ನಷ್ಟು ಖುಷಿ ಪಡೋರು ಬೇರೆ ಯಾರೂ ಇರಲ್ಲ. ಸರಿ ಡಾಕ್ಟರ್, ನಾವು ಹೊರಡ್ತೀವಿ. ಫೈಲ್ ತೊಗೊಂಡೋಗಿ. ಸುಸ್ತಾಗೋಯ್ತು ಯಪ್ಪ. ತಾತ, ಸುಸ್ತಾಗೋಷ್ಟು ಯಾಕೆ ಕೆಲಸ ಮಾಡಕ್ ಹೋದ್ರಿ? ಚೆನ್ನಾಗಿ ಹೇಳ್ತೀಯಮ್ಮ ನೀನು. ಅಡ್ಗೆ ಮಾಡ್ದವ್ ನಾನು, ಸುಸ್ತಿ ಇವ್ರಿಗಂತೆ. ಇವ್ರು ದೂರದಲ್ಲಿ ಹಿಂಗೆ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟು ಹುರುಳಿಕಾಯಿ ಇಷ್ಟುದ್ದ ಹೆಚ್ಚು, ಬೇಳೆ ಇಷ್ಟು ಹಾಕು, ಅಕ್ಕಿ ಇಷ್ಟು ಹಾಕು, ಹಾಕಿರೋ ಅಕ್ಕಿಗೆ ನೀರು ಇಷ್ಟು ಹಾಕು, ಹಾಗೆ ಮಾಡು ಹೀಗೆ ಮಾಡು, ಸಾಸಿವೆ ಎಷ್ಟು ಹಾಕ್ಬೇಕು, ಮೆಣಸಿನ್ಕಾಯಿ ಎಷ್ಟು ಉದ್ದ ಹಚ್ಚಬೇಕು ಅಂತ ಹೇಳ್ತಾ ಇದ್ರು. ಇವ್ರಿಗೆ ಸುಸ್ತಂತೀಗ. ಕೆಲಸ ಮಾಡೋರಿಗೆ ಹೆಚ್ಚು ಸುಸ್ತಾಗೋಲ್ಲ, ಮತ್ತೆ ಆದರೆ ಕೆಲಸ ಮಾಡಿಸೋರು ಇರ್ತಾರಲ್ಲ ಅವ್ರಿಗೆ ಜಾಸ್ತಿ ಸುಸ್ತಾಗೋದು ಗೊತ್ತಾ. ಅದು ನಿನ್ನಂಥ ತರಲೆಗೆ ಹೇಳಿ ಮಾಡಿಸ್ಬೇಕು ಅಂದರೆ
ಇದು ನಾನು ಮಾಡಿರೋ ಸ್ವೀಟ್ ತಗೊಂಡು. ಸ್ವೀಟ್ಸಾ? ಏನ್ ಸ್ಪೆಷಲು? ಹೊಟ್ಟೆ ನೋವು ತಲೆನೋವು ಇದ್ದಾಗ ಸ್ವೀಟ್ ತಿಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ ಅಂತ ಎಲ್ಲೋ ಓದಿದ ನೆನಪು, ಅದಕ್ಕೆ ತಗೊಂಬಂದೆ. ತಿನ್ನಮ್ಮ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಎಷ್ಟು ಕಾಳಜಿ ಮಾಡ್ತೀರಾ ನೀವು. ಏ ಜಾಸ್ತಿ ಇಂಪ್ರೆಸ್ ಆಗಬೇಡ. ತಾನೊಬ್ಬನೇ ಇಡೀ ಸ್ವೀಟ್ಸನ್ನು ಖಾಲಿ ಮಾಡಿಬಿಟ್ರೆ ಯಾರಾದರೂ ಏನಾದರೂ ಅಂತಾರೆ ಅಂತಂದ್ಬಿಟ್ಟು ನಿನಗೂ ಕೊಟ್ಟಾಗ ಮಾಡ್ದ. ಯಾರಾದರೂ ಕೇಳಿದ್ರೆ ನಾನು ಸಿರಿ ಸೇರ್ಕೊಂಡು ತಿಂದ್ವಿ ಅಂತನ್ಬೋದಲ್ವಾ, ಅದಕ್ಕೆ. ಹಾಗೇನಿಲ್ಲ, ಅವಳ ಮೇಲೆ ನಿಜವಾದ ಪ್ರೀತಿ ಕಾಳಜಿ ಇದ್ದಿದ್ರಿಂದಾನೆ ತಗೊಂಬಂದು ಕೊಟ್ಟಿದ್ದು. ಅಲ್ಲ ಕಣೋ, ನೀನು ನಾನು ಸಂಧ್ಯನ್ಗೆ ಪಾಪ ಅಲ್ಲಿ ಅಡುಗೆ ಮನೆ ಕೆಲಸ ಕೊಡೋದು ಬೇಡ, ಅವಳೇನೋ ಆನ್ಲೈನಲ್ಲಿ ಕೆಲಸ ಮಾಡ್ಕೋತಾಳಂತೆ ಅಂತಂದರೆ ಅವಳು ಮಾಡ್ತಿರೋ ಕೆಲಸ ನೋಡು, ಲೆಟರ್ ಓದ್ತಾ ಇರೋದು. ಸಂಧ್ಯಾ, ಸಂಧ್ಯಾ, ನೆಗದ್ಬಿಟ್ಟು